ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕ್ಯಾಪ್ಸಿಕಮ್ ಫ್ರೈ ಬೇರೆ ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡಿ. ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಹಚ್ಕೊಂಡಿದ್ದೀನಿ ದೊಡ್ಡದು, ಎರಡು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನೋಡಿ ಕ್ಯಾಪ್ಸಿಕಮ್ಮು ದೊಡ್ಡದು ಒಂದು ತೊಗೊಂಡಿದ್ದೀನಿ, ಅದನ್ನೇ ಹೆಚ್ಕೊಂಡಿದ್ದೀನಿ ಉದ್ದಕ್ಕೆ. ಅದನ್ನು ಮೊದಲು ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್. ಇದಕ್ಕೆ 2-3 ಚಿಕ್ಕ ಈರುಳ್ಳಿ ತೊಗೊಂಡು ಹೆಚ್ಕೊಂಡಿಟ್ಕೊಂಡಿದ್ದೀನಿ, ಅದು ಕೂಡ ಉದ್ದಕ್ಕೆ ಹೆಚ್ಕೊಂಡಿಟ್ಕೊಂಡಿದ್ದೀನಿ ನೋಡಿ. ಇದು ಫ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗಬೇಕು, ಕ್ಯಾಪ್ಸಿಕಮ್ ಕಲರು. ನೋಡಿ ಈ ಥರ ಮಾಡಿದರೆ, ಈ ರೀತಿ ಮಾಡಿದರೆ ಪಲ್ಯ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕ್ಯಾಪ್ಸಿಕಮ್ ತಿನ್ನೋಕ್ಕೆ ಎಷ್ಟೊಂದು ಜನರಿಗೆ ಬೇಜಾರು, ಇದೇ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫ್ರೈ ಆಗಿದೆ ನೋಡಿ ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಈ ತಟ್ಟೆಗೆ ತಕ್ಕೊಳ್ತೀನಿ ನೋಡಿ, ತಟ್ಟೆಗೆ ತೆಗ್ದಿದ್ದೀನಿ ಫ್ರೈ ಮಾಡಿದ್ದು. ಮತ್ತು ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತೀನಿ ನೋಡಿ. ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಲಾಸ್ಟಲ್ಲಿ ಹಾಕಬೇಕು. ಈಗ ನಾನು ಸಾಸಿವೆ ಜೀರಿಗೆ ಹಾಕಿ ಮೊದಲು ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ನೋಡಿ. ಈಗ ಚಟಪಟ ಅಂತ ಇದೆ, ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ನೋಡಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಕರಿಬೇವನ್ನು ಹಾಕಿದ್ದೀನಿ ನೋಡಿ, ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿದು. ಈಗ ಈರುಳ್ಳಿ ಹಾಕಬೇಕು. 3 ಈರುಳ್ಳಿ ಚಿಕ್ಕದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವು ಕೂಡ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು, ಕಲರ್ ಚೇಂಜ್ ಆಗೋ ಹಾಗೆ. ನಂತರ ಇದನ್ನು ಫ್ರೈ ಮಾಡಿಟ್ಟಿದ್ದೀನಲ್ಲ ಕ್ಯಾಪ್ಸಿಕಮ್ಮು, ಇದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನೋಡಿ ಚೆನ್ನಾಗಾಗಿದೆ ಈರುಳ್ಳಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸು ಆನಿಯನ್ನು ಫ್ರೈ ಮಾಡಬೇಕು. ನಂತರ ಇದು ಕ್ಯಾಪ್ಸಿಕಮ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ ಇದನ್ನು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಎರಡು ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಖಾರ, ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಸ್ವಲ್ಪ, ಆಮೇಲೆ ಉಪ್ಪು ಹಾಕ್ಕೊಳ್ಬೇಕು ನೋಡಿ. ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರ, ಸಾಲ್ಟ್ ಪೌಡರ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನಂತರ ನಾವು ಕಡಲೆ ಹಿಟ್ಟು ತೋರಿಸಿದ್ನಲ್ಲ ಆಗಲೇ, ಬೇಸನ್ ಲಾಡು ಮಾಡ್ತಾರಲ್ಲ ಆ ಕಡಲೆ ಹಿಟ್ಟಿದು, ಹುರಿಗಡಲೆ ಹಿಟ್ಟಲ್ಲ, ಕಡಲೆಬೇಳೆ ಹಿಟ್ಟು. ಅದನ್ನು 2-3 ಸ್ಪೂನ್ ಹಾಕಬೇಕು. 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಈಗ 2 ಸ್ಪೂನ್ ಹಾಕಿದೆ ಮುಂಚೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಕ್ಯಾಪ್ಸಿಕಮ್ಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಿರಬೇಕು. ಕಡಲೆ ಹಿಟ್ಟು ನಾವು ಬಜ್ಜಿ ಮಾಡ್ತೀವಲ್ಲ ಕಡಲೆ ಹಿಟ್ಟು, ಅದೇ ಕಡಲೆ ಹಿಟ್ಟು ತೊಗೋಬೇಕು ನೋಡಿ. 3 ಸ್ಪೂನ್ ತೊಗೊಂಡೆ ನಾನು, ಚಿಕ್ಕ ಸ್ಪೂನಿಂದ ನೋಡಿ. ಚೆನ್ನಾಗಿ ಫ್ರೈ ಮಾಡಬೇಕು.
ಇದೇ 2-3 ಜನ ಊಟಕ್ಕೆ ಆಗುತ್ತೆ. ಇದು ಚಪಾತಿಗೆ ತಿನ್ಬೋದು, ಅನ್ನ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಂಬೆಹಣ್ಣು ಹಿಂಡಿದ್ದೀನಿ ನೋಡಿ, ಅರ್ಧ ನಿಂಬೆಹಣ್ಣು. ಸಕ್ಕರೆ ಏನು ಹಾಕ್ಕೊಂಡಿಲ್ಲ ನಾನು, ಬೇಕಾದವ್ರು ಹಾಕ್ಕೋಬೋದು. ಒಂದು ಸ್ವಲ್ಪ 1-2 ಕಾಳು, ನಾನೇನು ಹಾಕ್ಕೊಂಡಿಲ್ಲ. ನೋಡಿ ಪಲ್ಯ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ. ಮೇಲೆ ಕೊತ್ತಂಬರಿ ಉದುರಿಸ್ಬೇಕು ಲಾಸ್ಟಲ್ಲಿ. ಕೊತ್ತಂಬರಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಕಲಿಸಿದೆ ನೋಡಿ, ಮಿಕ್ಸ್ ಮಾಡಿದೆ ಕೊತ್ತಂಬರಿ ಹಾಕಿದ ನಂತರ. ಇದು ಕೂಡ ಬೇಗನೆ ಆಗುತ್ತೆ ಪಲ್ಯ. ಕ್ಯಾರಿಯರಿಗೆ ಕಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲಾದ್ರೂ ನಾವು ಹೊರಗಡೆ ಟೂರ್ ಹೋದಾಗೂ ಈ ಥರ ಮಾಡಿ ಕಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ. ನೋಡಿ ಕಡಲೆ ಹಿಟ್ಟು ಕೂಡ ಹತ್ಕೊಂಡಿದೆ ಪಲ್ಯ. ಇದು ಕ್ಯಾಪ್ಸಿಕಮ್ಗೂ ಮತ್ತು ಈರುಳ್ಳಿಗೆ ಎಲ್ಲ ಮಿಕ್ಸ್ ಚೆನ್ನಾಗಿ ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಆಗಿದೆ ಅದಕ್ಕೆ. ಅದರಿಂದ ಒಂಥರ ಟೇಸ್ಟು ಚೇಂಜ್ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ ರೆಡಿಯಾಗಿದೆ. ಒಂದು ದೊಡ್ಡ ಕ್ಯಾಪ್ಸಿಕಮ್ ಮಾಡಿಬಿಟ್ರೆ ಸಾಕು, 2-3 ಜನ ಊಟ ಮಾಡ್ಬೋದು. ಅದರಲ್ಲಿ 1-2-3 ಈರುಳ್ಳಿ ಚಿಕ್ಕದು ಹಾಕ್ಕೊಳ್ಬೇಕು. ನೋಡಿ ಎಲ್ಲ ಫ್ರೈ ಮಾಡಿ ರೆಡಿಯಾಗಿದೆ. ಬೇರೆ ಒಂದು ಬಾಕ್ಸಲ್ಲಿ ತೆಗಿತೀನಿ ನೋಡಿ. ಇದು ಬೇರೆ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಪಲ್ಯ. ನೋಡಿ ಎಲ್ಲ ರೆಡಿಯಾಗಿದೆ ಪಲ್ಯ, ತುಂಬ ಚೆನ್ನಾಗಾಗಿದೆ. ನಾನು ಟೇಸ್ಟ್ ನೋಡಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ, ತುಂಬ ಈಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಾನು ಶೇಂಗಾ ಹುರಿತಾ ಇದ್ದೆ. ಕಡಲೆ ಬೀಜ ಇರುತ್ತಲ್ಲ, ಅದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಅದು ಚೆನ್ನಾಗಿ ಕೆಂಪಗಾಗೋವರೆಗೂ ಸಿಮ್ಮಲ್ಲಿಟ್ಟು ಹುರಿಬೇಕು. ಜಾಸ್ತಿ ಉರಿ ಇಡಬಾರ್ದು, ಸಿಮ್ಮಲ್ಲಿಟ್ಟರೆ ಚೆನ್ನಾಗಿ ಕೆಂಪಾಗುತ್ತೆ. ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಬೇಕು. ನೋಡಿ ಚೆನ್ನಾಗಿ ಕೆಂಪಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಬೇಕು. ನೋಡಿ ಚೆನ್ನಾಗಾಗಿದ್ದಾವೆ, ಈಗ ಕೆಂಪಿಗೆ ಕಲರ್ ಚೇಂಜ್ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರದ ಪೌಡರ್ ಹಾಕ್ಕೋಬೇಕು, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ. ನೋಡಿ ಕಡಲೆಕಾಳು ರೆಡಿ ಆಯಿತು. ಇದು ಉಪ್ಪಿಟ್ಟಿನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ ಆಫ್ ಮಾಡಿದೆ ನೋಡಿ, ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಸಪ್ರೇಟಾಗಿ ಹುರ್ಕೊಂಡಿಟ್ಕೊಂಡ್ರೆ ಉಪ್ಪಿಟ್ಟು ಜೊತೆ ಅವಲಕ್ಕಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೇಕಾದರೆ ಹಾಗೇನೂ ತಿನ್ಬೋದು. ಸಾಯಂಕಾಲ ಕಾಫಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಉಪ್ಪಿಟ್ಟು ರೆಡಿಯಾಗಿದೆ. ಆಗಲೇ ನಾನು ಉಪ್ಪಿಟ್ಟು ಸರ್ವ್ ಮಾಡ್ಕೊತೀನಿ ನೋಡಿ. ಶೇಂಗಾ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಉಪ್ಪಿಟ್ಟು ಕೂಡ ಬ್ರೇಕ್ಫಾಸ್ಟ್ಗೆ ತಿಂತಾಯಿದ್ದೀನಿ. ಉಪ್ಪಿಟ್ಟು ಜೊತೆಗೆ ಈಗ ಹಾಕ್ಕೊಂಡು ಸೈಡಲ್ಲಿ ಹಾಕ್ಕೊಂಡು ತಿಂದರೆ ಉಪ್ಪಿಟ್ಟು ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮೇಲೇನೂ ಉದುರಿಸ್ಕೋಬೋದು. ಹೀಗೆ ಶೇಂಗಾ ಯಾರಿಗೆ ತಾನು ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಮಾಡಿ ನೋಡಿ. ಇದುವರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಾಗಿದೆ. ಇದ್ರ ಜೊತೆಗೆ ಉಪ್ಪಿಟ್ಟು ಜೊತೆಗೆ ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.